ಹಾಯ್ ನಮಸ್ಕಾರ ಸ್ನೇಹಿತರೆ. ಅದೇ ಥರ ನಾನೀಗ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ಥರ ನಮ್ಮ ಊರಿನಲ್ಲಿರುವ ಸುಂದರವಾದ ಮತ್ತು ಇತಿಹಾಸ ಇರುವ ಒಂದು ದೇವಸ್ಥಾನಕ್ಕೆ ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಎಲ್ಲರೂ ಕೂಡ ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗನೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಸೊ ಬನ್ನಿ, ನಾನು ನಿಮಗೆ ನಮ್ಮ ಊರಿನಲ್ಲಿರುವ ಸುಂದರವಾದ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ. ಈ ದೇವಸ್ಥಾನ ಏನು ಕಾಣ್ತಾ ಇದೆಯಲ್ಲ, ಈ ದೇವಸ್ಥಾನ ಯಾರು ನಿರ್ಮಿಸಿದ್ದಾರೆ ಅಂತ ಹೇಳಿ ಯಾರಿಗೂ ಗೊತ್ತಿಲ್ಲ. ನಮ್ಮ ಊರಿನ ಈ ಪುರಾತನ ದೇವಸ್ಥಾನದ ಬಗ್ಗೆ ಅನೇಕ ನಂಬಿಕೆಗಳು ಮತ್ತು ಕಥೆಗಳು ಇಂದಿಗೂ ಜನರ ನಡುವೆ ಜೀವಂತವಾಗಿದೆ. ಪಾಂಡವರು ಈ ದೇವಸ್ಥಾನವನ್ನು ನಿರ್ಮಿಸುತ್ತಿದ್ದಾಗ ಬೆಳಗಿನ ಜಾವ ಕೋಳಿ ಕೂಗಿದ ಕಾರಣ ತಮ್ಮ ಕೆಲಸವನ್ನು ಅಲ್ಲೇ ಬಿಟ್ಟು ತೆರಳಿದರು. ಅದಕ್ಕಾಗಿಯೇ ಇಲ್ಲಿ ದೇವರ ಮೂರ್ತಿಗಳು ಮತ್ತು ಕಲ್ಲಿನ ರಚನೆಗಳು ಕಾಣಸಿಗುತ್ತವೆ. ಅದಕ್ಕಾಗಿ ಅವುಗಳ ಮೇಲೆ ಯಾವುದೇ ಗೋಪುರಗಳು ಇಲ್ಲ ಮತ್ತು ಸುತ್ತಲೂ ಯಾವುದೇ ರಕ್ಷಣೆಯ ಗೋಡೆಗಳು ಇಲ್ಲ. ಪ್ರಕೃತಿಯ ಮಧ್ಯೆ ಈ ದೇವಸ್ಥಾನ ಇಂದಿಗೂ ತನ್ನ ಪುರಾತನ ವೈಭವವನ್ನು ಉಳಿಸಿಕೊಂಡಿದೆ. ಈ ಸ್ಥಳದ ಮತ್ತೊಂದು ವಿಶೇಷತೆ ಏನೆಂದರೆ, ಇಲ್ಲಿರುವ ಒಂದು ದೊಡ್ಡ ಕಲ್ಲಿನ ಮೇಲೆ ಛತ್ರಪತಿ ಶಿವಾಜಿ ಮಹಾರಾಜರ ಆಕೃತಿಯನ್ನು ಕಾಣುವ ಒಂದು ರೂಪವನ್ನು ನೋಡಬಹುದು. ಆ ಕಲ್ಲನ್ನು ಗಮನದಿಂದ ನೋಡಿದಾಗ ಶಿವಾಜಿ ಮಹಾರಾಜರು ಶತ್ರುಗಳ ವಿರುದ್ಧ ಪರಾಕ್ರಮದಿಂದ ಹೋರಾಡುತ್ತಿರುವ ದೃಶ್ಯವೇ ಕಣ್ಣು ಮುಂದೆ ನೋಡಿದಂತೆ ಆಗುತ್ತದೆ.